ಹುಕ್ಕೇರಿಯಲ್ಲಿ ಹುಲಿ ಹೆಬ್ಬುಲಿ ಆರ್ಭಟ, ಸಹಕಾರಿ ಯುದ್ಧದಲ್ಲಿ ಮುಗ್ಗರಿಸಿದ ಸಾಹುಕಾರ್. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಭರ್ಜರಿ ಗೆಲುವು ದಾಖಲಿಸಿದ ರಮೇಶ್ ಕತ್ತಿಬಣ. ಹುಕ್ಕೇರಿಯಲ್ಲಿ ಹುಲಿ ಹೆಬ್ಬುಲಿ ಆರ್ಭಟ, ಬಹು ನಿರೀಕ್ಷಿತ ಚುನಾವಣೆ, ಸಹಕಾರಿ ಯುದ್ಧದಲ್ಲಿ ಮುಗ್ಗರಿಸಿ ಬಿದ್ದ ಸಾಹುಕಾರ್. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಎಲೆಕ್ಷನ್ ಅದು. ಕತ್ತಿ ಮತ್ತು ಸಾಹುಕಾರ್ ನಡುವೆ ಅಬ್ಬರದ ಚುನಾವಣೆ, ಭರ್ಜರಿ ಗೆಲುವು ದಾಖಲಿಸಿದ ರಮೇಶ್ ಕತ್ತಿಬಣ. ಸಹಕಾರಿ ಯುದ್ಧದಲ್ಲಿ ಕತ್ತಿ ಕುಟುಂಬದ ದಿಗ್ವಿಜಯ, ಅತಿ ದೊಡ್ಡ ವಿಕ್ಟರಿ. ಸತೀಶ್ ಜಾರಕಿಹೊಳಿ ಬಣಕ್ಕೆ ಭಾರಿ ದೈತ್ಯ ಮುಖಭಂಗ. 15 ಸ್ಥಾನಕ್ಕೆ 15 ಗೆದ್ದು ಬೀಗಿದ ಕತ್ತಿ ಬೆಂಬಲಿಗರು. 15 ನಿರ್ದೇಶಕರ ಸ್ಥಾನ ಗೆದ್ದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಲಾಗಿದೆ. ಶೂನ್ಯ ಸುತ್ತಿದ ಸತೀಶ್ ಜಾರಕಿಹೊಳಿ ಜ್ವಲ್ಲೆ ಬಣ. ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಭಾರಿ ಸಂಭ್ರಮ, ವಿಜೃಂಭಣೆ, ವಿನೋದ. ಹುಕ್ಕೇರಿಯಲ್ಲಿ ಸತೀಶ್ ಜಾರಕಿಹೊಳಿ ಬಣ, ಜೊಲ್ಲೆ ಬಣ, ಜೊತೆಗೆ ಕತ್ತಿ ಬಣ ತಿಂಗಳುಗಳಿಂದಲೇ ತನ್ನ ಅಖಾಡಗಳನ್ನ ಬೇರೆ ಬೇರೆ ಸೂತ್ರ ಪ್ರಯೋಗದ ಮುಖಾಂತರವಾಗಿ ಹದಗೊಳಿಸಲಾಗಿತ್ತು. ಎಲೆಕ್ಷನ್ ಅಖಾಡವನ್ನ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಅತ್ಯಂತ ಗೊಂದಲಮಯವಾಗಿತ್ತು. 15 ನಿರ್ದೇಶಕರ ಸ್ಥಾನದಲ್ಲಿ ಅಟ್ಲೀಸ್ಟ್ 6 ಸ್ಥಾನ ಸತೀಶ್ ಜಾರಕಿಹೊಳಿ ಅರ್ಥಾತ್ ಸಾಹುಕಾರ್ ಬಣ ಗೆದ್ದು ಬೀಗುತ್ತೆ ಅನ್ನೋ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗಿತ್ತು. ಆದರೆ ಕತ್ತಿ ಬಣ, ಸಾಣೆ ಮಾಡಲಾಗಿದ್ದ ಕತ್ತಿ ಎಲ್ಲವನ್ನೂ ಕೂಡ ಕೊಚ್ಚಿ ಕೆಡವಿದೆ. ಅರ್ಥಾತ್ ಎಲ್ಲಾ ಸ್ಥಾನಗಳನ್ನು ಕೂಡ ತನ್ನದಾಗಿಸಿಕೊಂಡಿದೆ. ನಿನ್ನೆ ನಡೆದಂತ ಹೈಡ್ರಾಮಾಗಳು ನಿಮಗೆ ಗೊತ್ತೇ ಇದೆ. ಶೂನ್ಯ ಸುತ್ತಿದ ಸತೀಶ್ ಜಾರಕಿಹೊಳಿ ಬಣ ಒಂದೇ ಒಂದು ಸ್ಥಾನದಲ್ಲೂ ಕೂಡ ಅಸ್ತಿತ್ವವನ್ನ ಉಳಿಸಿಕೊಳ್ಳಲಾಗದ ಸ್ಥಿತಿಗೆ ಸಾಹುಕಾರ್ ಬಂದಿರೋದು ಆ ಭಾಗದ ಸಾಹುಕಾರ್ ಬೆಂಬಲಿಗರಿಗೆ ಅಗಾಧವಾದಂತಹ ಬೇಸರವನ್ನ ತಂದಿದೆ. ಕತ್ತಿ ವರ್ಚಸ್ಸಿನ ಬಗ್ಗೆ ಸಾಹುಕಾರ್ ಕೋಟೆಯಲ್ಲಿ ನೋಡಿ, ಕತ್ತಿ ವರ್ಚಸ್ಸು ಅದೆಷ್ಟೇ ಇದ್ರೂ ಕೂಡ ಆ ಕೋಟೆ ಸಾಹುಕಾರ್ ಕೋಟೆ ಅಂತಾನೆ ಕರೆಸಿಕೊಳ್ಳುತ್ತೆ. ಅದಕ್ಕೆ ವೈಭವೀಕರಣವೇ ಕಾರಣ ಅಂತ ಹೇಳಲಾಗುತ್ತೆ. ಕತ್ತಿ ಮತ ಪ್ರಚಾರದ ಸಂದರ್ಭದಲ್ಲೂ ಕೂಡ ವಿಭಿನ್ನವಾದಂತಹ ವಾಗ್ಝರಿಯ ಪ್ರಯೋಗದ ಮುಖಾಂತರ ಜನರನ್ನ ಸೆಳೆದ್ರು. ಜೊತೆಗೆ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಬಣದ ಗಲಾಟೆಗಳು ನಿಮಗೆ ಗೊತ್ತೇ ಇದೆ. ಕಾರು ಚಾಲಕನ ಮೇಲೆ ಹಲ್ಲೆ ಅಂತ ಹೇಳಲಾಗ್ತಾ ಇತ್ತು. ಬೇರೆ ಬೇರೆ ತರಹದಲ್ಲಿ ಪ್ರಭಾವಿ ವ್ಯಕ್ತಿಗಳ ಪ್ರಭಾವವನ್ನು ಬಳಸಿಕೊಂಡು ಇಲ್ಲಿ ಒಂಥರ ಸಾಹುಕಾರ್ ಕುಟುಂಬ ದಾದಾಗಿರಿ ಮಾಡ್ತಾ ಇದೆ ಎನ್ನುವಂಥ ಅರ್ಥದಲ್ಲಿಯೂ ಕೂಡ ಅಲ್ಲಿ ವ್ಯಕ್ತವಾಗಿತ್ತು. ಸೊ ನಿನ್ನೆ ನಡೆದ ಕತ್ತಿಯ ಸಂಭ್ರಮ, ಅದರ ಝಲಕ್ಕನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಟ್ಟಹಾಸದ ಸಂಭ್ರಮದ ವೇದಿಕೆಯಾಗಿ ಬದಲಾಯಿತು. ಹುಕ್ಕೇರಿ ಕತ್ತಿ ಆಳ್ತಾರೆ ಎನ್ನುವಂತಹದ್ದು ಅನಿರೀಕ್ಷಿತ. ಅಲ್ಲಿನ ಒಂದು ತರಹದ ವೇವ್ ಹೇಗಿತ್ತು ಅಂತ ಕೇಳಿದ್ರೆ ಅಲ್ಲೇ ಸಾಹುಕಾರ್ 50 ಕತ್ತಿ 50 ಅನ್ನೋ ತರಹದಲ್ಲೇ ಇತ್ತು. ಆದರೆ ಕತ್ತಿ 15 ನಿರ್ದೇಶಕರ ಸ್ಥಾನದಲ್ಲೂ 15 ಕೂಡ ಗೆದ್ದು ಬೀಗ್ತಾರೆ ಅನ್ನೋದು ಕಟ್ಟಕಡೆಯ ನಾಗರಿಕನಿಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಒಂದು ತರಹದ ಆರ್ತಟ್ಟಹಾಸದ ವಿನೋದ ವೇದಿಕೆಯಾಗಿ ಮಾರ್ಪಡ್ತು ಹುಕ್ಕೇರಿ. ಅಲ್ಲಿನ ಕಾರ್ಯಕರ್ತರ ಸಂಭ್ರಮಕ್ಕೆ ಸೀಮೆನೇ ಇರಲಿಲ್ಲ. ಅರ್ಥಾತ್ ಕತ್ತಿಯ 15 ಸ್ಥಾನ ಗೆದ್ದು ಬೀಗಿರುವ
ಸಂದರ್ಭವನ್ನ ಸಂಭ್ರಮಿಸಿದ್ರು ಅಲ್ಲಿನ ಕತ್ತಿ ಹಿಂಬಾಲಕರು. ಅತ್ಯಂತ ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿದ್ರು. ಸತೀಶ್ ಜಾರಕಿಹೊಳಿ ಬಣಕ್ಕೆ ಭಾರಿ ಮುಖಭಂಗ. 15ಕ್ಕೆ 15 ಸ್ಥಾನ ಗೆದ್ದು ಬೀಗಿದ ಕತ್ತಿ ಬೆಂಬಲಿಗರು 15 ನಿರ್ದೇಶಕರ ಸ್ಥಾನ ಗೆದ್ದು ಹೊಸ ಇತಿಹಾಸ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.